ಹಿಂದಿನ ವಿಡಿಯೋದಲ್ಲಿ ಶನಿದೇವರ ದೇವಾಲಯದ ಬಗ್ಗೆ ತಿಳಿದುಕೊಂಡೆವು. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಮಿಸ್ ಮಾಡದೆ ನೋಡಿ. ಶನಿದೇವರ ದರ್ಶನ ಆದ ಮೇಲೆ ನಾವು ಹೊರಟಿದ್ದೆ ಕೇತು ಭಗವಾನರ ದೇವಾಲಯಕ್ಕೆ. ತಮಿಳುನಾಡಿನ ಕೀಳಪೆರುಂಪಾಳೆಂನಲ್ಲಿರುವ ನಾಗನಾಥ ಸ್ವಾಮಿ ದೇವಾಲಯದಲ್ಲಿ ಕೇತು ಭಗವಾನರ ದೇವಾಲಯ ಇದೆ. ಇದು ಕೇತು ಭಗವಾನರ ಗೃಹಸ್ಥಾನವಾಗಿದೆ. 5 ಎಡೆಗಳ ಸರ್ಪದ ತಲೆಯೊಂದಿಗೆ ಕೇತು ಭಗವಾನರು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಮಗೆ ದರ್ಶನವನ್ನು ಕೊಡುತ್ತಾರೆ. ಇಲ್ಲಿ ಬಹಳ ಅದ್ಭುತವಾಗಿ ಪೂಜೆಯನ್ನು ಮಾಡಿಕೊಟ್ಟರು. ಹಾಗೆ ಗುರುಗಳು ನಮಗೆ ಮೊದಲೇ ತಿಳಿಸಿದ್ದ ಹಾಗೆ ಹುರುಳಿಕಾಳು, ಮಿಶ್ರವರ್ಣದ ವಸ್ತ್ರ ಮತ್ತು ದಕ್ಷಿಣೆ ಸಹಿತ ಫಲತಾಂಬೂಲವನ್ನು ಸಹ ದಾನವಾಗಿ ನೀಡಿದೆವು. ನಂತರ ದೇವಾಲಯದಲ್ಲಿ ಗುರುಗಳ ಕೈಯಿಂದಲೇ ಪಡೆದ ಪ್ರಸಾದವಂತೂ ನಮ್ಮ ಸೌಭಾಗ್ಯವೇ ಆಗಿತ್ತು. ಕೇತುದೋಷ ನಿವಾರಣೆ, ವಿವಾಹ ಅಡೆತಡೆಗಳು, ಸಂತಾನ, ಅನಾರೋಗ್ಯ ಸಮಸ್ಯೆಗಳಿದ್ದರೆ ತಪ್ಪದೇ ಈ ದೇವಾಲಯಕ್ಕೆ ಭೇಟಿ ನೀಡಿ. ನಮಗೆ ಗುರುಗಳ ಜೊತೆ ಹೊರಟ ಈ ಪ್ರವಾಸ ಅತ್ಯಂತ ಸ್ಮರಣೀಯ. ಅವರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡ ಪೂಜೆ, ದಾನ, ದರ್ಶನದಿಂದ ನಾವು ದೇವರ ಅನುಗ್ರಹಕ್ಕೆ ಅರ್ಹರಾದೆವು ಎಂಬ ಭಾವನೆ ಮೂಡಿತು. ಕೇತು ಭಗವಾನರ ದರ್ಶನದ ನಂತರ ನಾವು ಹೊರಟಿದ್ದೆ ಬುಧನ ಗೃಹಸ್ಥಾನಕ್ಕೆ. ಮುಂದಿನ ವಿಡಿಯೋಗಳಲ್ಲಿ ಉಳಿದ 7 ಗ್ರಹಗಳ ದೇವಾಲಯಗಳ ಬಗ್ಗೆ ತಿಳಿಯೋಣ. ಅಲ್ಲಿವರೆಗೂ ನಮ್ಮ ಪೇಜ್ ಫಾಲೋ ಮಾಡಿ, ಕೇತು ಭಗವಾನ್ ಎಂದು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.